ಸರ್ ಒಂದು 12 ಗಂಟೆಗೆ ಫ್ಯಾನ್ ಶೋ ಸ್ಟಾರ್ಟ್ ಆಗಿದ್ದು 3:15 ಮುಗಿದಿದೆ. ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದ್ದು ಎಷ್ಟು ಖುಷಿ ತಂತು. ಇದು ಅಲ್ಲ ಸಖತ್ ನನಗಂತ ಸಖತ್ ಎಕ್ಸೈಟೆಡ್ ಇದೆ ನಾನು. ಬಟ್ ಅದೇ ಒಂದು ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮಾತ್ರ ನಿಜವಲ್ಲ ನನಗೆ ಏನು ಹೇಳ್ಬೇಕು ಅಷ್ಟು ನಾನು ಅಷ್ಟು ಖುಷಿಯಲ್ಲಿದ್ದೀನಿ. ಎಲ್ಲರೂ ಹೆಂಗೆ ಎಷ್ಟು ಖುಷಿಯಲ್ಲಿದ್ದಾರೋ ಅದ್ರ ನಾನು ಕೂಡ ಖುಷಿಯಲ್ಲಿದ್ದೀನಿ ಸರ್. ಅದೇ ರೀತಿ ದರ್ಶನ್ ವಿಭಿನ್ನ ಆ್ಯಕ್ಟಿಂಗು, ಹಳ್ಳಿ ಸೊಗಡು ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಅನುಭವ ಏನು ಸಿನಿಮಾದಲ್ಲಿ? ಆ್ಯಕ್ಚುಲಿ ಇದು ಸಖತ್ ನನಗೆ ಮೊದಲನೇ ಅನುಭವ. ಅದಂದರೆ ಈ 70s 80sಲ್ಲಿ ಮಾಡೋಂಥ ಸಿನಿಮಾನ ನಮ್ಮ ಬಾಸ್ ಆ್ಯಕ್ಚುಲಿ ಅವರು ಈ ಸಿನಿಮಾಗಂತಲೇ ಸಿಕ್ಕಾಬಿಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ. ಪ್ರತಿ ಸೀನಲ್ಲಾಗಲಿ ಪ್ರತಿಯೊಂದು ಒಂದು ಎಮೋಷನಲ್ಲಾಗಲಿ ಎಲ್ಲನೂ ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವತ್ತು ಏನೇ ಇದ್ದರೂ ಕೂಡ ಈ ಸಿನಿಮಾ ಈ ರೀತಿ ಇದೆ ಅಂತಂದರೆ ಅದಕ್ಕೆ ಮೇಯ್ನು ಡಿ.ಬಾಸ್. ಸರ್ ಎಕ್ಸ್ಪೆಕ್ಟೇಷನ್ ಇತ್ತ ಈ ಥರ ಒಂದು ಆ್ಯಕ್ಟ್ ಮಾಡಿರ್ತಾರೆ ದರ್ಶನ್ ಅವರು ಅಂತ? ಇಲ್ಲ ಆ್ಯಕ್ಚುಲಿ ಫಸ್ಟ್ ಅವ್ರು ನಾವು ನರೇಷನ್ ಕೊಟ್ಟಾಗಲೇ ಫಸ್ಟ್ ನರೇಷನಲ್ಲೇ ಅವರು ಇದನ್ನು ಓಕೆ ಮಾಡಿದ್ರು. ಯಾಕಂದರೆ ಅವರು ಆ ಸ್ಕ್ರಿಪ್ಟ್ ಕೇಳ್ತಿದ್ದಂಗೆ ಅವರು ಫಸ್ಟ್ ಇದರಲ್ಲಾರು ಓಕೆ ಮಾಡಿದ್ರು. ಸೊ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಡೈರೆಕ್ಟರ್ ತರುಣ್ ಸುಧೀರ್. ಅವರು ಒಂದೊಂದು ಸೀನಲ್ಲಿ ಅವರು ಶಿಳ್ಳೆ ಅಂದರೆ ಆ ಕ್ರೇಜು ಇದು ಬರ್ತೀರ. ನಿಜವಲ್ಲ ನಮಗೆ ಈ 1.5 ವರ್ಷ ನಾವೇನು ಕಷ್ಟ ಬಿದ್ದು ನಾವು ವರ್ಕ್ ಮಾಡಿದ್ವಲ್ಲ, ಇವತ್ತಿಗೆ ಈ ಸ್ಕ್ರೀನಲ್ಲಿ ನೋಡಿದಾಗ ನಿಜವಲ್ಲೂ ಆ ಖುಷಿನೇ ಬೇರೆ ಇತ್ತು. ಡಿ.ಬಾಸ್ದು ಇಷ್ಟು ವರ್ಷದ್ದು ಆದಮೇಲೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಇಟ್ಸ್ ಎ ಕಲ್ಟ್ ಫಾರ್ ಅಂದರೆ ಒಂದು ಸೋಷಿಯಲ್ ಮೆಸೇಜ್ ಇರೋ ಅಂಥ ಒಂದು ಸಿನಿಮಾ. ಅಂದರೆ ಆಫ್ಟರ್ ಲಾಂಗ್ ಟೈಮ್ ಅಟ್ ದ ಸೇಮ್ ಟೈಮ್ ಕಮರ್ಷಿಯಲ್ಲು ಮತ್ತು ಇದೆರಡನ್ನೂ ಬ್ಲೆಂಡ್ ಮಾಡಿ ಪಕ್ಕಾ ಫ್ಯಾನ್ಸ್ಗೋಸ್ಕರ ಮಾಡಿರೋಂಥ ಸಿನಿಮಾ. ಸೊ ದಟ್ ಇದನ್ನು ಮೇಕಿಂಗ್ ಮಾಡಬೇಕಾದ್ರೆ ಆ್ಯಂಡ್ ಅದನ್ನು ಔಟ್ಪುಟ್ ಇವಾಗ ನೋಡಬೇಕಾದ್ರೆ ಇರೋ ಚಾಲೆಂಜಸ್ ಏನೇನಿದೆ? ಇದು ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರ್ ಬಂದು ಸ್ಕ್ರಿಪ್ಟ್ ಫಸ್ಟ್ ಟೈಮ್ ನಾವು ಹೇಳಿದಾಗ ನಿಜ ನಾನು ಸಖತ್ ಎಕ್ಸೈಟ್ ಆಗಿದೆ. ಆಮೇಲೆ ಯಾಕಂದರೆ ನಾನು ಈ ಹಿಂದೆ ಮಾಡಿದ್ದು ಸಿನಿಮಾ ಇವಾಗ ನೀವು ಹಿಂದೆ ನೋಡ್ಬೋದು, ರಾಬರ್ಟ್ ನೋಡ್ಬೋದು, ಚೌಕ ನೋಡ್ಬೋದು, ರ್ಯಾಂಬೋ 2 ನೋಡ್ಬೋದು, ಅಧ್ಯಕ್ಷ, ರನ್ನ, ಇದೆಲ್ಲ ನಾನು ಒಂದೊಂದು ಪ್ಯಾಟರ್ನ್ ಬೇರೆ ಬೇರೆ ಥರ ಮಾಡಿದ್ದೆ. ಈ ಕತೆ ಕೇಳಿದಾಗ ನಾನು ಎಕ್ಸೈಟ್ ಆಗಿದೆ. ಸೊ ಇದು ನಮಗೊಂದು ಚಾಲೆಂಜ್ ಅಂತಲೇ ಇದ್ದಿದ್ದು. ಬಾಸ್ ಹತ್ರ ಹೋಗಿ ನಾವು ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಅವ್ರು ಎಕ್ಸೈಟ್ ಆದರು. ಇಲ್ಲ ಚೆನ್ನಾಗಿದ್ದಾನೆ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ನಾನು ಹೇಳ್ತಾರೆ, ನನ್ನ ಟೆಕ್ನಿಷಿಯನ್ನ ಹಿಡಿದು ನಮ್ಮ ಕಲಾವಿದರಿಂದ ಹಿಡಿದು ಎಲ್ಲರಿಂದ ಹಿಡಿದು ಹೇಳ್ತಾ ಇರೋದು ಹಗಲು ರಾತ್ರಿ ಈ ಸಿನಿಮಾಗೋಸ್ಕರ ಭಾಳ ಕಷ್ಟ ಬಿದ್ದಾರೆ. ಯಾಕಂತಂದರೆ ಈಗಿನ ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಈಸಿಯಾಗಿ ಅಚೀವ್ ಮಾಡ್ಬೋದು. ಬಟ್ ಆ ಕಾಲಘಟ್ಟಕ್ಕೆ ಹೋದರೆ 70s 80s ಹೋದರೆ ನಾವು ಅಚೀವ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಇವತ್ತಿನ ಒಂದು ಇದರಲ್ಲಿ ನಾವು ಅಚೀವ್ ಮಾಡ್ತೀವಿ ಅಂತ ಅಂದ್ಕೊಂಡು ಇದನ್ನು ಮಾಡಿದ್ದು. ಬಟ್ ಅಚೀವ್ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಎಲ್ರಿಗೂ ಭಾಳ ಇಷ್ಟ ಆಗಿದೆ. ನಮ್ಗೆ ಅದೇ ನಿಜವಲ್ಲ ಅದೇ ಖುಷಿ, ಎಕ್ಸೈಟಲ್ಲಿ ಇದ್ದೀನಿ. ಜೊತೆಗೆ ನೀವು ಫ್ಯಾಮಿಲಿ ಜೊತೆ ನಿಮ್ಮೊಬ್ಬರು ಕೂಡ ಅದೇ ಕೇಳೋದು ಸರ್, ದರ್ಶನ್ ಸರ್ ಜೊತೆ ಏನಾರು ಹೇಳ್ತಾರೆ ನಿಮಗೆ ನೀವೇನಾರು ಡಿಸ್ಕಸ್ ಮಾಡ್ತಿದ್ರಾ ಅಂತ. ಬಟ್ ಫ್ಯಾಮಿಲಿ ಜೊತೆ ಬಂದು ಕೂತಾಗ ನೀವು ಎಷ್ಟು ಎಮೋಷನಲ್ ಆಗಿದೆ? ಯಾಕೆಂದರೆ ಎಮೋಷನ್ಸ್ ಇಲ್ಲ ಅದೇಂದರೆ ಏನಂದರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಅದಕ್ಕೆ ಹೇಳ್ತೀನಿ ಹೇಗಿದೆ ಅಮ್ಮ ಅಂತ ಅಂದಾಗ ನನ್ನ ವೈಫ್ ಹೇಳಿದ್ದು ಒಂದೇ ಅಷ್ಟೇ, ದರ್ಶನ್ ಸರ್ ಒಂದೇ ಮಾತು ಹೇಳಿದ್ರು ಅಷ್ಟೇ. ನಾನು ಇಷ್ಟು ಸಿನಿಮಾ ನೋಡಿದ್ದೀನಿ, ಇಷ್ಟು ಸಿನಿಮಾದಲ್ಲಿ ದಿ ಬೆಸ್ಟ್ ಅಂತ ಮಾಡಿರೋದು ಈ ಸಿನಿಮಾನೇ ಅಂತ ಫಸ್ಟ್ ಹೇಳಿದ್ರೆ ನಾನು ಬಂದಿದ್ದಷ್ಟು ಅದನ್ನೇ ಕೇಳಿದೆ, ಹೇಗಿದಮ್ಮ ಹೆಂಗೆ ಅನ್ನಿಸ್ತು ನಿನಗೆ ಅಂತ ಕೇಳಿದೆ. ಅದೇ ಉತ್ತರನೇ ಕೊಟ್ಟಿದ್ದು. ನನ್ನ ಮಗಳು ಅಷ್ಟೇ ಸೇಮ್ ಅದನ್ನೇ ಉತ್ತರನೇ ಕೊಟ್ಟಿದ್ದು. ತುಂಬ ಏನಂದರೆ ದರ್ಶನ್ ಸರ್ ತುಂಬ ಸಿನಿಮಾ ಆದಮೇಲೆ ಫಸ್ಟ್ ಟೈಮ್ ಈ ಸಿನಿಮಾ ಫಸ್ಟ್ ಟೈಮ್ ಅಂತಲ್ಲ, ತುಂಬ ಸಿನಿಮಾಗಳಾದಮೇಲೆ ದರ್ಶನ್ ಸರ್ ಹತ್ತಿರೋದು ಎಲ್ಲರೂ ತುಂಬ ಎಮೋಷ್ನಲ್ ಆಗೋದು. ಅಂದರೆ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಕೂಡ ನಾವು ಪ್ರತಿಯೊಂದು ಸೀನ್ ಅಷ್ಟೇ ನೀವು ನೋಡಬೇಕು. ನೀವು ಫಸ್ಟಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಕೂಡ ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟೂ ಅಷ್ಟೇ ನಾವು ಅದೇ ಥರನೇ ಬರಬೇಕು, ಅದೇ ಥರ ಡಿಸೈನ್ ಮಾಡಬೇಕು. ಎವ್ರಿ ಶಾರ್ಟ್ ಹಂಗೆ ಡಿಸೈನ್ ಮಾಡಬೇಕು, ಎವ್ರಿ ಶಾರ್ಟ್ ಲೈಟಿಂಗ್ ಕೂಡ ಹಂಗೆ ಇರಬೇಕು, ಆ ಎಮೋಷನ್ ಹಂಗೆ ಇರಬೇಕು, ಸೆಟ್ಗಳು ಹಂಗೆ ಇರಬೇಕು, ಯಾವುದೂ ಒಂಥರ ಫೇಕ್ ಥರ ಅನಿಸ್ಬಾರ್ದು. ಒಂದು ರಿಯಲ್ ಒಂದು 70s 80s ನಡೀತಿದೆ ಗುರಿ ಕಥೆ ಅನ್ನೋ ಥರ ಇರಬೇಕು ಅನ್ನೋ ಒಂದು ಇದರಿಂದಲೇ ಇವತ್ತು ನಾವು ಅದು ಮಾಡಿರೋದು. ಇವತ್ತಿಗೆ ಏನು ಚೆನ್ನಾಗಿ ಬಂದಿದೆ ಅನ್ನೋ ಕಾರಣದ ಎಲ್ಲರೂ ನನ್ನ ಟೀಮ್ ಎಲ್ಲರೂ ಎಫರ್ಟ್ಸ್ ಆಗಿ ಈ ಸಿನಿಮಾ. ಸರ್ ಫೈನಲಿ ಫಸ್ಟ್ ಶೋ ಆಗೋಯ್ತು, ಈಗ ನೆಕ್ಸ್ಟ್ ಅಭಿಮಾನಿಗಳು ಏನು ಧಮಾಕ ಮಾಡ್ತಾರೆ. ಅಂದರೆ ನಾನು ಹೇಳೋದಂದರೆ ಈ ಸಿನಿಮಾ ನಾವು ಹೇಳೋದಕ್ಕಿಂತ ಅವರು ನೋಡ್ತಾನೆ ಅದೇ ಹೇಳ್ತಿಲ್ವಾ, ನೋಡ್ತಾನೆ ಅವರಿಗೆ ಅಷ್ಟು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.